ಇಲ್ಲಿ ನೋಡಿ, ನಾನಿವತ್ತು ಯಾವ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಅಂದರೆ ಸಿಗಂದೂರು ಕ್ಷೇತ್ರ. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಾಲಯ ಎಲ್ಲಿದೆ ಏನು ಅಂತ ಗೊತ್ತು. ಇವತ್ತು ತುಂಬ ಜನ ಹೋಗಿರ್ತೀರ, ಆದರೆ ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ. ಏನಂತ ಅಂದರೆ, ಈ ದೇವಸ್ಥಾನನ ಕಟ್ಟಿದ್ದು ಯಾವಾಗ ಅಂತಂದರೆ 18ನೇ ಶತಮಾನದಲ್ಲಿ ಕಟ್ಟಿರೋದು ಈ ಸಿಗಂದೂರು ಚೌಡೇಶ್ವರಿ ಅನ್ನೋ ದೇವಾಲಯನ. ಇದು ಸಾಗರ ಅನ್ನುವಂತಹ ಸಿಟಿ ಇದೆಯಲ್ಲ, ಶಿವಮೊಗ್ಗ ಜಿಲ್ಲೆಯ ಸಾಗರ ಅನ್ನೋ ಸಿಟಿಯಿಂದ 42 ಕಿಲೋಮೀಟರ್ ಇದೆ. ಇದು ಎಲ್ಲಿದೆ, ತುಮರಿ ಅಂತ ಒಂದು ವಿಲೇಜ್ ಇದೆ, ಆ ಹಳ್ಳಿ ಇದೆಯಲ್ಲ, ಆ ಹಳ್ಳಿಯಲ್ಲಿರುವಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಸಿಗಂದೂರೇಶ್ವರಿ ಅಂತಲೂ ಕರೀತಾರೆ, ಹಾಗೂ ಚೌಡಮ್ಮ ತಾಯಿ ಅಂತಲೂ ಕರೀತಾರೆ. ಓಕೆನಾ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ಶ್ರೀ ಚೌಡಮ್ಮ ತಾಯಿ ದೇವಿಯು ಕಳ್ಳರ ಭಯವನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದ್ದಾಳೆ. ಹಾಗೂ ದೇವಿಯ ಅನುಗ್ರಹವನ್ನು ಪಡೆದ ಭಕ್ತರು ಕಳ್ಳರ ಭಯವಿಲ್ಲದೆ ಸುಖವಾಗಿ ಜೀವನ ನಡೆಸುತ್ತಾರಂತೆ. ಹಾಗೂ ಇಂತಹ ಭಕ್ತರ ಮನೆಗಳಲ್ಲಿ ಕಳ್ಳತನ ನಡೆದರೆ ದೇವಿ ಕಳ್ಳರಿಗೆ ಶಿಕ್ಷೆ ವಿಧಿಸುತ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹೊಸ್ದಾಗಿ ಕಟ್ಟಿರೋಂತಹ ಸೇತುವೆ. ಮೊದಲು ಲಾಂಜಲ್ಲಿ ಹೋಗ್ತಾಯಿದ್ರು, ಈಗ ಲಾಂಜ್ ಅಷ್ಟೊಂದು ಏನು ಚಾಲನೆಯಲ್ಲಿಲ್ಲ ಅನಿಸುತ್ತೆ. ಬಟ್ ಇಲ್ಲಿ ನಾನು ಹೋದಾಗ ಒಂದು ನೀರೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಇದು ಹೊಸ್ದಾಗಿ ಕಟ್ಟಿರೋಂಥ ಬ್ರಿಡ್ಜು. ಈಗ ರೀಸೆಂಟಾಗಿ ಉದ್ಘಾಟನೆ ಮಾಡಿದ್ರಲ್ಲ, ಎಲ್ಲ ವೆಹಿಕಲ್ಸ್ ಇಲ್ಲೇ ಓಡಾಡ್ತವೆ. ಮೊದಲು ಲಾಂಜ್ ಆಗಿದ್ರೆ ಲಾಂಜಲ್ಲೇ ಬಸ್ಸು, ಕಾರು, ಟೂ ವೀಲರು ಎಲ್ಲನೂ ಲಾಂಜಲ್ಲೇ ತೊಗೊಂಡು ಹೋಗ್ತಾಯಿದ್ರು. ನಾನು ಮೊದಲೊಂದು ಸಲ ಹೋಗಿದ್ದೀನಿ, ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಈ ಸಲ ಫಸ್ಟ್ ಟೈಮು ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು. ನೀವು ಹೋಗೋದಾದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬನ್ನಿ. ಈ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ, ಹಾಗೂ ತುಂಬ ಜನ ಹೋಗಿರ್ತಾರೆ. ಹೋಗಿರೋರಿದ್ರೆ ಇನ್ನೊಂದು ಸಲ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಈ ದೇವಿಯ ಮೂಲ ಸ್ಥಾನ ತಿಳ್ಕೊಳ್ಳೋದಾದರೆ, ಒಂದು ಬದಿಯಲ್ಲಿ ಬೆಟ್ಟ, ಇನ್ನೊಂದು ಬದಿಯಲ್ಲಿ ನದಿ, ಮಧ್ಯದಲ್ಲಿ ಒಂದು ಕಣಿವೆ ಎಂಬ ಅಲ್ಲಿ ಒಂದು ದಟ್ಟವಾದ ಕಣಿವೆ ಇರುವಂಥ ಕಾಡಿದೆ. ಇದನ್ನು ದೇವಿಕಾನು ಎಂದು ಕರೆಯಲಾಗುತ್ತದೆ. ಈ ಕಾಡಿನಲ್ಲಿ ದೇವತೆಯು ಅರಣ್ಯ ದೇವತೆಯಾಗಿ ಸಂಚರಿಸುತ್ತಾಳೆ ಎಂಬುದು ಸಾಂಪ್ರದಾಯಿಕ ನಂಬಿಕೆಯಾಗಿದೆ. ಹಾಗೂ ಈ ಕಾಡಿನಲ್ಲಿ ದೇವಿ ಬನವು ಬಿದಿರು, ಬೆತ್ತ, ಶೀಗೆ, ವಿವಿಧ ಜಾತಿಯ ಮರಗಳಿಂದ ಆವೃತವಾಗಿದೆಯಂತೆ. ಹಾಗೆ ಸಿಗಂದೂರು ಚೌಡಮ್ಮನ ಬುಡವು ಅಲ್ಲಿನ ಬೃಹತ್ ನಾಗಸಂಪಿಗೆ ಮರದ ಕೆಳಗೆ ಆಕಾರವಿಲ್ಲದ ಕಲ್ಲಾಗಿತ್ತಂತೆ. ಈ ಕಲ್ಲನ್ನು 1990ರಲ್ಲಿ ಸಿಗಂದೂರು ದೇವಸ್ಥಾನದಲ್ಲಿ ಸ್ಥಾಪಿಸಿ ಪೂಜಿಸಲಾಗುತ್ತಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಎಂಟ್ರೆನ್ಸು, ಒಳಗಡೆ ಎಂಟ್ರೆನ್ಸ್ ಹೋಗುವಂತಹ ಒಂದು ಜಾಗ. ಹಾಗೂ ಇಲ್ಲಿ ಪಾರ್ಕಿಂಗ್ ಮಾಡೋದಾದರೆ ಅಲ್ಲೇ ಪಾರ್ಕಿಂಗ್ ಮಾಡಿ ಬರಬೇಕಾಗತ್ತೆ. ಆ್ಯಂಡ್ ನಾನು ಹೋದಾಗ ಅಷ್ಟೊಂದೇನು ಜನ ಇರಲಿಲ್ಲ, ಸೊ ಹಾಗಾಗಿ ಕ್ಯೂ ಏನಿರಲಿಲ್ಲ. ತುಂಬ ಜನ ಇದ್ದಾಗ ಕ್ಯೂ ಇರ್ತಂತೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಚೌಡಮ್ಮ ದೇವಾಲಯ ಇದೆಯಲ್ಲ, ಇದು ಮೇನ್ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ನಿಮ್ಗೆ ಏನು ಬೇಕೋ ಹರಕೆಗಳೆಲ್ಲ, ಏನೇನು ಹರಕೆ ಇದೆ ಹರಕೆ ಎಲ್ಲ ತೀರಿಸ್ಕೊಂಡು, ಅಥವಾ ಏನಾದ್ರು ಕೇಳ್ಕೊಳ್ಳೋದಿದ್ದರೆ ಕೇಳಿಕೊಂಡು ಈ ದೇವಿಗೆ ಪೂಜೆ ಎಲ್ಲ ಸಲ್ಲಿಸಿದ್ಮೇಲೆ ಈ ದೇವಸ್ಥಾನದ ಪಕ್ಕದಲ್ಲಿ ಅಂದರೆ ಚೌಡಮ್ಮ ದೇವಾಲಯದ ಆವರಣದ ಹೊರಗೆ ಹಲಸಿನ ಮರದ ಕೆಳಗೆ ಸಿಗಂದೂರು ಭೂತಪ್ಪನನ್ನು ಪ್ರತಿಷ್ಠಾಪಿಸಲಾಗಿದೆಯಂತೆ. ಚೌಡಮ್ಮನ ಬಂಟನೆಂದು ನಂಬಲಾದ ಭೂತಪ್ಪನು ದೇವಿ ಚೌಡೇಶ್ವರಿಯ ಆದೇಶದಂತೆ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಮತ್ತು ಭಕ್ತರನ್ನು ಕಾಯುತ್ತಾನೆ, ಹಾಗೂ ತಪ್ಪು ಮಾಡಿದವರನ್ನು ಶಿಕ್ಷಿಸುತ್ತಾನೆ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಇನ್ನೊಂದು ಏನು ಅಂತಂದರೆ, ಸಿಗಂದೂರಿಗೆ ಆಗಮಿಸ್ತಾರಲ್ಲ ಭಕ್ತರು, ಈ ದೇವಿ ದರ್ಶನ ಆದ ತಕ್ಷಣ ಆ ಭೂತರಾಯನ ಕಟ್ಟೆಗೆ ಹೋಗಿ ಪೂಜೆ ಸಲ್ಲಿಸಿ ನಮಸ್ಕಾರ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತೆ. ನಂತರ ಭೂತಪ್ಪನ ಪೂಜಾರಿ ದೇವಿಯ ಪ್ರಸಾದವನ್ನು ತೆಗೆದುಕೊಂಡು ಅಲ್ಲಿ ಬಲಿಪೂಜೆಯನ್ನು ಕೂಡ ಮಾಡ್ತಾರಂತೆ. ಅಲ್ಲಿ ಪೂಜಾರಿ ಪ್ರಾಣಿಯನ್ನು ಬಲಿಯನ್ನು ಕೂಡ ನೀಡ್ತಾರಂತೆ. ಹಾಗೂ ದೇವಾಲಯದ ಸುತ್ತಲೂ ಬಲಿ ನೀಡಿದ ಪ್ರಾಣಿಯನ್ನು ಬೇಯಿಸುವ ಪದ್ಧತಿ ಇಲ್ಲ. ಹೆಚ್ಚಿನ ಭಕ್ತರು ಬಲಿ ನೀಡಿದ ಪ್ರಾಣಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಬಳಸುತ್ತಾರಂತೆ. ಹಾಗೂ ಅಲ್ಲೇನಾದರೂ ಕಳ್ಳತನದ ಪ್ರಕರಣಗಳಲ್ಲಿ ಏನೇನಾದ್ರು ಆಗಿರ್ತದಲ್ಲ, ಅಲ್ಲಿ ಕಳ್ಳತನದ ಪ್ರಕರಣದಲ್ಲಿ ಯಾವುದಾದ್ರು ಕದ್ದ ಸೊತ್ತನ್ನು ಕೂಡ ವಾಪಸ್ ತಂದು ಹಿಂತಿರುಗಿಸಿರುವಂತಹ ಪ್ರಕರಣಗಳು ಕೂಡ ಇದೆಯಂತೆ. ಇಲ್ಲದಿದ್ದರೆ ಭೂತರಾಯ ರಕ್ತ ಇರುತ್ತಾನೆ ಎಂಬ ಭಯ ಇರುತ್ತದೆ ಅಂತೆ ಅಲ್ಲಿರುವಂತಹ ಕಳ್ಳರಿಗೆ. ಹಾಗೂ ಅಲ್ಲೇ ಅಂತಲ್ಲ, ಯಾವ ಊರಲ್ಲೇ ಕಳ್ಳರಿದ್ರು ಕೂಡ ಭಯ ಪಡ್ತಾರಂತೆ ಈ ಭೂತರಾಯನ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡಿಸಿದ್ರೆ. ಹಾಗೂ ನೀವು ಅಲ್ಲಿ ಹೋದ ತಕ್ಷಣ 2 ಕಡೆನೂ ಪೂಜೆ ಮಾಡಿಸ್ಬೋದು. ಇಲ್ಲಿ ಮುಂದೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅಲ್ಲಿ ನೆಕ್ಸ್ಟ್ ಇದೆ ಭೂತಪ್ಪ ಯಾರು, ಭೂತರಾಯನ ದೇವಸ್ಥಾನ ಯಾವುದು ಅಂತೇಳಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ. ಇಲ್ಲೊಂದು ಸಲ ಲಕ್ಷ್ಮೀ ದೇವರು ಚೌಡೇಶ್ವರಿ ಪೂಜೆ ಎಲ್ಲ ಮಾಡಿದ್ಮೇಲೆ ಇಲ್ಲಿಗೆ ಬರ್ಬೋದು ನೀವು.
ಈಗ ನೋಡಿದ್ರಲ್ಲ ಅದೇ ಭೂತಪ್ಪ ಸ್ವಾಮಿ. ನೀವು ಅಲ್ಲಿ ಏನೋ ಚೌಡೇಶ್ವರಿ ತಾಯಿಗೆ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ನೀವು ಅಲ್ಲೇ ಇರುತ್ತೆ. ನೀವು ಎಕ್ಸಿಟ್ ಆಗ್ತಿದ್ದಂಗೆ ನೀವು ಬರಬೇಕಾದ್ರೆ ಅರ್ಧ ಕಡೆನೇ ಇರುತ್ತೆ ದೇವರು. ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಅಲ್ಲಿಗೂ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.